ಅಂತ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ ಅಧಿಕಾರ ಹಂಚಿಕೆಯ ಸಂಘರ್ಷದ ನಡುವೆ. ಈಗ ಡಿಕೆ ಶಿವಕುಮಾರ್ 2 ಬೇಡಿಕೆಯನ್ನ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ. ಆ ಬೇಡಿಕೆ 1 ವಾರದ ಒಳಗಡೆ ಅದಕ್ಕೊಂದು ಕ್ಲಾರಿಟಿ ಸಿಗಬೇಕು ಅಂತಲೂ ಹೇಳಿದ್ದಾರೆ. ಇನ್ನೊಂದು ಕಡೆ ದೆಹಲಿಯಲ್ಲಿ ನಾಳೆ ನಡೆಯುವಂತಹ ಸಭೆ, ಈಗೊಂದು ತಾರ್ಕಿಕ ಅಂತ್ಯಕ್ಕೆ ಬರೋ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಈ ಬೆಳವಣಿಗೆ ನೋಡ್ತಾ ಇದ್ರೆ? ನಿನ್ನೆ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಒಂದು ಸುದೀರ್ಘ ಮಾತುಕತೆಯನ್ನು ನಡೆಸಿದರು. ಸದಾಶಿವನಗರದಿಂದ ಏರ್ಪೋರ್ಟ್ವರೆಗೆ ಒಂದೇ ಕಾರ್ನಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 2 ವಿಷಯಗಳನ್ನು ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು, ನಾಯಕತ್ವ ಬದಲಾವಣೆಯ ಭರವಸೆಯನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರೇ ನನಗೆ ನೀಡಿದರು. ಅದನ್ನು ಈಡೇರಿಸುವ ಹೊಣೆಗಾರಿಕೆ ಹೈಕಮಾಂಡ್ ಮೇಲಿದೆ. ಆ ಸಭೆಯಲ್ಲಿ ನೀವು, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಕೂಡ ಇದ್ರಿ. ಹೀಗಾಗಿ ಇದರಿಂದ ಹಿಂದೆ ಹೋಗ್ತಕ್ಕಂಥ ಪ್ರಶ್ನೆ ಹೈಕಮಾಂಡ್ ಮುಂದೆ ಇಲ್ಲ. ಆ ಕಾರಣದಿಂದ ನಾಯಕತ್ವ ಬದಲಾವಣೆಯನ್ನು ಮಾಡಿ. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡುವುದು ತಡವಾದಲ್ಲಿ ಕೂಡ ನೀವು ಅದರ ಟೈಮ್ಲೈನನ್ನು ನನಗೆ ಹೇಳಬೇಕು. ಯಾವ ಸಂದರ್ಭದಲ್ಲಿ ಈ ನಾಯಕತ್ವ ಬದಲಾವಣೆಯನ್ನು ಮಾಡ್ತೀರಿ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಬೇಕು. 3ನೇ ಬೇಡಿಕೆ ಅವರು ಇಟ್ಟಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ಪುನಾರಚನೆಯ ಪ್ರಶ್ನೆಯನ್ನು ಪರಿಗಣಿಸಬೇಡಿ, ಆ ಪ್ರಸ್ತಾವನೆಯನ್ನು ಕೂಡ ಪರಿಗಣಿಸಬೇಡಿ. ಸಂಪುಟ ಪುನಾರಚನೆ ಅಂದ ತಕ್ಷಣ ಅದೊಂದು ವರ್ಷ ಸಿದ್ದರಾಮಯ್ಯನವರಿಗೆ ಲೀಸ್ ಆಫ್ ಲೈಫ್ ಅಂತ, ಪೊಲಿಟಿಕಲ್ ಲೈಫ್ ಅಂತ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ತಯಾರಿಲ್ಲ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗಿನ ಮಾತುಕತೆಯ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಪಸ್ ಬಂದ ನಂತರ ನಾಳೆ ಏನು ಹೋಗ್ತಾರೆ, ಅದಾದಮೇಲೆ ನಾಳೆ ಸಂಜೆವರೆಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನಡುವಿನ 1-to-1 ಸಭೆಯ ನಂತರ ಕರ್ನಾಟಕದ ಬಗ್ಗೆ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೋ ಅನ್ನೋದು ಸ್ಪಷ್ಟವಾಗುತ್ತೆ. ಯಾಕಂದರೆ ಇಲ್ಲಿಯವರೆಗೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರ ಸಮಯವನ್ನು ಕಳೆದ ವಾರ ಕೇಳಿದರು. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯನ್ನು ಭೇಟಿಯಾದಾಗ ಡಿ ಕೆ ಶಿವಕುಮಾರ್ ಕೂಡ ಕೇಳಿದರು. ನಾನಾ ಕಾರಣಗಳಿಂದ ರಾಹುಲ್ ಗಾಂಧಿ ಕರ್ನಾಟಕದ ಇಡೀ ಮ್ಯಾಟರ್ ಈಗ ನನ್ನ ಮುಂದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದರ ಬಗ್ಗೆ ಯಾವುದೇ ಅಪ್ಲಿಕೇಶನ್ ಆಫ್ ಮೈಂಡನ್ನು ಮಾಡಿಲ್ಲ. ಆದರೆ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಉಭಯ ಬಣಗಳ ರಾಜಕಾರಣ, ಅದರ ತಾಪಮಾನ ಹೆಚ್ಚಾಗ್ತಿರುವಾಗ ಹೈಕಮಾಂಡ್ ಕೂಡ ಸುಮ್ಮನೆ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 2 ಬಣಗಳು ಏನು ಕೇಳ್ಕೊಳ್ತಾ ಇವೆ, ಈಗ ಸಿದ್ದರಾಮಯ್ಯನವರ ಬಣ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಸಂಪುಟ ಪುನಾರಚನೆ ಬೇಡ, ನಾಯಕತ್ವ ಬದಲಾವಣೆಯ ಟೈಮಿಂಗನ್ನು ನಿರ್ಧರಿಸಿ ಅಂತ ಕೇಳ್ಕೊಳ್ತಿರುವಾಗ, ಸಿದ್ದರಾಮಯ್ಯನವರ ಬಣ ಹೇಳ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ದಿನಕ್ಕೊಂದು ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡಿದರೆ ಸರ್ಕಾರ ನಡೆಸೋದು ಕಷ್ಟ ಆಗತ್ತೆ. ಈ ಕಳೆದ 1 ವಾರದಿಂದ ಯಾವುದೇ ಚಟುವಟಿಕೆಗಳು ನಡೀತಾ ಇಲ್ಲ. ಇದಕ್ಕೊಂದು ತಾತ್ಕಾಲಿಕ ತೇಪೆಯನ್ನು ಹಾಕಿ ಡಿ ಕೆ ಶಿವಕುಮಾರನ್ನು ಮನವೊಲಿಸಿ ಸಂಪುಟ ಪುನಾರಚನೆಯನ್ನು ಮಾಡಿಸಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರ ಬೆಂಬಲಿಗರು ಹೈಕಮಾಂಡ್ ಹೇಳ್ತಿದ್ದಾರೆ.